ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ಕಾವ್ಯಶ್ರೀ. ಚಿನ್ನ, ಬಂಗಾರ, ಗೋಲ್ಡ್ ಯಾರಿಗಿಷ್ಟ ಇಲ್ಲ ಹೇಳಿ? ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಚಿನ್ನ ಅಂದರೆ ಅಚ್ಚುಮೆಚ್ಚು. ಅದರಲ್ಲೂ ಮಹಿಳೆಯರಿಗಂತೂ ಬಂಗಾರ ಅಂದರೆ ಪಂಚಪ್ರಾಣ. ಇದೀಗ ಗೋಲ್ಡ್ ರೇಟ್ ಗಗನಕ್ಕೇರುತ್ತಲೇ ಇದೆ. ಈ ವರ್ಷ ಅಂದರೆ 2025ರಲ್ಲಿ ಇಲ್ಲಿಯವರೆಗೆ ಚಿನ್ನದ ಬೆಲೆ 10%ಕ್ಕಿಂತ ಹೆಚ್ಚು ಏರಿಕೆಯಾಗಿದೆ. ಪ್ರಪಂಚದಾದ್ಯಂತ ಬಂಗಾರ ಹೀಗೆ ದಿಢೀರಂತ ಏರಿಕೆ ಆಗಿರೋದಕ್ಕೆ ಕಾರಣಗಳಲ್ಲಿ ಒಂದು ಪ್ರಮುಖ ಕಾರಣ ಅಂದ್ರೆ ಅಮೆರಿಕ ನೂತನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಅದ್ ಹೇಗೆ ಅಂತ ಹೇಳ್ತೀನಿ. ಅದಕ್ಕೂ ಮೊದಲು ಇಂದಿನ ಬಂಗಾರದ ರೇಟ್ ಎಷ್ಟಿದೆ ಅಂತ ಹೇಳ್ಬಿಡ್ತೀನಿ. ರಾಷ್ಟ್ರ ರಾಜಧಾನಿ ಡೆಲ್ಲಿಯಲ್ಲಿ 22 ಕ್ಯಾರೆಟ್ ಬಂಗಾರದ ಇಂದಿನ ಬೆಲೆ 8,025 ರೂಪಾಯಿ ಇದ್ರೆ 24 ಕ್ಯಾರೆಟ್ ಗೋಲ್ಡ್ ರೇಟ್ 8,753 ರೂಪಾಯಿ ಆಗಿದೆ. ಇನ್ನು ಬೆಂಗಳೂರಲ್ಲಿ 22 ಕ್ಯಾರೆಟ್ ಬಂಗಾರದ ಇಂದಿನ ಬೆಲೆ ಗ್ರಾಮ್ಗೆ 7,981 ರೂಪಾಯಿ ಆಗಿದ್ರೆ 24 ಕ್ಯಾರೆಟ್ 1 ಗ್ರಾಂ ಬೆಲೆ 8,707 ರೂಪಾಯಿ ಆಗಿದೆ. ಡೊನಾಲ್ಡ್ ಟ್ರಂಪ್ ಅಮೆರಿಕ ಅಧ್ಯಕ್ಷರಾಗಿ 2ನೇ ಬಾರಿಗೆ ಅಧಿಕಾರಕ್ಕೇರ್ತಿದ್ದಂತೆ ಟ್ಯಾಕ್ಸ್ ಹೆಚ್ಚು ಮಾಡಿದ್ದು, ಇದರಿಂದಾಗಿ ಚಿನ್ನದ ಬೆಲೆ ಏರಿಕೆಯಾಗಿದೆ. ಮೆಕ್ಸಿಕೋ, ಚೀನಾ, ಬ್ರಿಕ್ಸ್ ರಾಷ್ಟ್ರಗಳ ಮೇಲಿನ ಟ್ಯಾಕ್ಸ್ ಅನ್ನ ಟ್ರಂಪ್ ಹೆಚ್ಚಿಸಿದ್ದಾರೆ. ಕೆನಡಾ ಮತ್ತು ಮೆಕ್ಸಿಕೋದಿಂದ ಆಮದು ಮಾಡಿಕೊಳ್ಳುವ ವಸ್ತುಗಳ ಮೇಲೆ 25% ಮತ್ತು ಚೀನಾ ಸರಕುಗಳ ಮೇಲೆ 10% ಟ್ಯಾಕ್ಸ್ ಅನ್ನ ಜಾಸ್ತಿ ಮಾಡಿದ್ದಾರೆ. ಸದ್ಯ ಕೆನಡಾ ಮತ್ತು ಮೆಕ್ಸಿಕೋ ಮೇಲಿನ ಸುಂಕ ಜಾರಿಯಾಗಿಲ್ಲ, ಆದ್ರೆ ಚೀನಾ ಮೇಲಿನ ಟ್ಯಾಕ್ಸ್ ಜಾರಿಯಲ್ಲಿದೆ. ಹೀಗಾಗಿ ಚೀನಾ ಕೂಡ ಅಮೆರಿಕದ ಪ್ರಾಡಕ್ಟ್ಗಳ ಮೇಲೆ ಟ್ಯಾಕ್ಸ್ ಅನ್ನ ಘೋಷಿಸಿದೆ. ಚೀನಾ ಕೋಲ್, ಕ್ರೂಡ್ ಆಯಿಲ್ ಅಂಡ್ ಲಿಕ್ವಿಡ್ ನ್ಯಾಚುರಲ್ ಗ್ಯಾಸ್ ಮೇಲೆ ಟ್ಯಾಕ್ಸ್ ವಿಧಿಸಿದೆ. ಟ್ರಂಪ್ ಘೋಷಿಸಿರೋ ಆಮದು ಸುಂಕ ಹಣದುಬ್ಬರಕ್ಕೆ ಕಾರಣವಾಗಬಹುದು ಎಂದು ಯುಎಸ್ನ ಫೆಡರಲ್ ರಿಸರ್ವ್ ಅಧಿಕಾರಿಗಳು ಕಳವಳ ವ್ಯಕ್ತಪಡಿಸಿದ್ದಾರೆ. ಒಂದು ವೇಳೆ ಹಣದುಬ್ಬರ ಹೀಗೆ ಹೆಚ್ಚಾದ್ರೆ ಬಡ್ಡಿ ದರಗಳನ್ನ ಹೆಚ್ಚಿಸಬೇಕಾಗುತ್ತೆ. ಇದರಿಂದಾಗಿ ಮಾರುಕಟ್ಟೆ ಮೇಲೆ ಪರಿಣಾಮ ಬೀರಲಿದ್ದು, ಹೀಗಾಗಿ ಕೆಲ ಹೂಡಿಕೆದಾರರು ಬಂಗಾರದ ಮೇಲೆ ಹೂಡಿಕೆ ಮಾಡ್ತಾರೆ. ಸದ್ಯ ನಡೆಯುತ್ತಿರೋ ಟ್ಯಾಕ್ಸ್ ವಿವಾದ ಕರೆನ್ಸಿ ಮಾರುಕಟ್ಟೆ ಮೇಲೂ ಪ್ರಭಾವ ಬೀರಿದ್ದು, ಇದರಿಂದಾಗಿ ಡಾಲರ್ ಬೆಲೆ ಮತ್ತಷ್ಟು ಹೆಚ್ಚಾಗಿದ್ದು, ಮತ್ತಷ್ಟು ಪ್ರಬಲವಾಗಿರೋ ಡಾಲರ್ ವಿದೇಶಿ ಖರೀದಿಗಾರರಿಗೆ ಚಿನ್ನ ಖರೀದಿಯನ್ನ ದುಬಾರಿಯನ್ನಾಗಿಸಿದೆ. ಈ ಮಧ್ಯೆ ಭಾರತದ ರೂಪಾಯಿ ಕೂಡ ಡಾಲರ್ ಮುಂದೆ ಮತ್ತೆ ಕಡಿಮೆಯಾಗಿದೆ. ಕಳೆದ ವಾರ ಯುಎಸ್ ಡಾಲರ್ಗೆ ಭಾರತದ ರೂಪಾಯಿ ಮೌಲ್ಯ 87.64 ರೂಪಾಯಿಗೆ ಕುಸಿತವಾಗಿದೆ. ಇದರಿಂದಾಗಿ ಭಾರತದ ಗ್ರಾಹಕರಿಗೆ ಚಿನ್ನದ ಆಮದು ದುಬಾರಿಯಾಗಿದೆ. ಬಂಗಾರದ ಬೆಲೆ ಏರಿಕೆಯಾಗ್ತಿದ್ರೂ ಭಾರತದಲ್ಲಿ ಚಿನ್ನಕ್ಕೆ ಬೇಡಿಕೆ ಹೆಚ್ಚಾಗುತ್ತೆ ಎಂದು ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ ಅಂದಾಜಿಸಿದೆ. 2025ರಲ್ಲಿ ಭಾರತದ ಬಂಗಾರದ ಬೇಡಿಕೆ 700ರಿಂದ 800 ಟನ್ ಆಗಬಹುದು. ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ ಪ್ರಕಾರ 2024ರಲ್ಲಿ ಭಾರತದಲ್ಲಿ 802.8 ಟನ್ ಚಿನ್ನಕ್ಕೆ ಬೇಡಿಕೆ ಇತ್ತು. ಇನ್ನು 2023ರಲ್ಲಿ 761 ಟನ್ ಬಂಗಾರಕ್ಕೆ ಡಿಮ್ಯಾಂಡ್ ಇತ್ತು. ಗೋಲ್ಡ್ ಎಕ್ಸ್ಚೇಂಜ್ ಟ್ರೇಡ್ ಫಂಡ್ಸ್ಗೆ ಬೇಡಿಕೆ ಹೆಚ್ಚಾಗಿದ್ದು, ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಗಳಲ್ಲೂ ಚಿನ್ನದ ಕಾಯಿನ್ ಖರೀದಿ ಹೆಚ್ಚಾಗಿದ್ದು, ಇದು ಕೂಡ ಬಂಗಾರದ ಬೆಲೆ ಏರಿಕೆಗೆ ಕಾರಣವಾಗಿದೆ. ಒಟ್ನಲ್ಲಿ ಚಿನ್ನದ ಬೆಲೆ ಹೆಚ್ಚಳವಾಗ್ತಾನೆ ಇದ್ರೂ ಕೂಡ ಖರೀದಿಸೋರ ಸಂಖ್ಯೆ ಮಾತ್ರ ಕಡಿಮೆಯಾಗ್ತಿಲ್ಲ. ಸ್ಪೆಷಲ್ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.